ಶ್ರೀದೇವಿ ತಗೊಳಮ್ಮ ಎಳ್ನೀರು ಮಾಯಪ್ಪ ಕಿತ್ಕೊಂಬಂದಿತ್ತು ಅದಕ್ಕೆ ಕೊಚ್ಚಿ ತಗೊಂಬಂದಿದ್ದೀನಿ. ತಗ ಎಲ್ಲಿ ಹೊಡಿಲಿ. ಎಷ್ಟೊಂದು ಇದ್ದಾವೆ 4-5 ಬಸ್ರಿಂಗ್ಸು ಕುಡಿತಿ ಅಂತೇಳಿ ಕಿತ್ಕೊಂಬಂದಿದ್ದೀನಿ. ತಗೊಳಮ್ಮ ಕುಡಿ. ನಾನು ಕುಡಿಯೋದಿಲ್ಲ, ವಾಪಸ್ ತಗೊಂಡೋಗ್ರಿ ಫಸ್ಟ್ ಇಲ್ಲಿಂದಾನ. ನಾನೇನೇನು ಕೇಳಿದ್ನ ಎಳ್ಳೀರ ತಗೊಂಬಂದು ಕೊಡ್ರಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿ ನೀನು ನಿನ್ನ ಮಗಳು ಇವಾಗ ಎಳ್ಳೀರು ತಗೊಂಬಂದಿದ್ರಲ್ಲ ನೀವು. ಅಲ್ಲ ಏನೋ ಬಸ್ರಿಂಗ್ಸು ಕುಡಿತೀಯ ಅಂತ ಹೇಳಿ ತಗೊಂಬಂದಿರೋದು. ತಗ ಕುಡಿ, ಏನು ಬೇಡ. ನಿನ್ನ ಮಗಳು ಏನು ಮಾಡೋಕ್ಕೂ ಏಸ್ತವಳಲ್ಲ. ಇವಾಗ ನನಗೆ ಮಕ್ಕಳಾಗ್ತಾ ಇರೋದಕ್ಕೆ ಎಷ್ಟೋ ಹೊಟ್ಟೆ ಉರ್ಕೊಳ್ತಾ ಇದ್ದಾಳೆ ಅಂಥದ್ರಲ್ಲಿ ಇದ್ರಕ್ಕೆ ಏನಾನ ಹಾಕಿರಲ್ಲ ಅಂಬೋದು ಏನು ಗ್ಯಾರಂಟಿ? ಏನಂತಂದ್ರೂ ನಾನು ನಿನ್ನ ಮಗಳನ್ನ ನಂಬಲ್ಲ. ಅಲ್ಲ ಎಳ್ಳಿರಕ್ಕೆ ಹೆಂಗೆ ಹಾಕೋಕ್ಕಾಗುತ್ತೆ? ನಿಂದೆ ಒಂದು ಕತಿಯಮ್ಮ. ಅಲ್ಲ ಎಳ್ಳಿರಕ್ಕೆ ಯಾರನ್ನ ಯಾತನ ಹಾಕೋಕ್ಕಾಗುತ್ತೇನೆ? ಮಾತಾಡಿರಿ, ಒಂದು ಇತಿ ಮಿತಿ ಇರಬೇಕು. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ, ನಾನು ಹಿಂಗೆ ಮಾತಾಡ್ಬೋದಾ ಅಂತ ಯೋಚನೆ ಮಾಡಿ ಮಾತಾಡಬೇಕು. ಎಳ್ಳಿರಕ್ಕೆ ಯಾತನ ಹಾಕ್ಯವ್ರೆ ಅಂತಂದರೆ ಎಳ್ಳಿರಕ್ಕೆ ಹೆಂಗೆ ಹಾಕಕ್ಕೆ ಬರುತ್ತೆ ಹೇಳು? ಕಾಯಕ್ಕೇನೋ ಹಾಕೋಕ್ಕಾಗುತ್ತೆ? ಏನಕ್ಕೆ ಅಮ್ಮ ಇಷ್ಟೊಂದು ಎಳ್ಳಿರು ತಗೊಂಬಂದು ಏನೋ ಮಾತಾಡ್ತಾ ಇದ್ದಾಳೆ? ಯಾಕೆ ಗೊತ್ತಿಲ್ಲ, ಅದೇನೇನು ಮಾಡ್ಯವ್ರೆ ಏನೋ ಗೊತ್ತಿಲ್ಲ. ಮಾತಾಡಿಸ್ತಾ ಇಲ್ದವಳು ಈ ಅಮ್ಮ ಎಳ್ಳಿರು ತಗೊಂಬಂದವಳು. ಬಸ್ರಿ ಹಿಂಗ್ಸು ಕುಡಿತೀಯಾ ಅಂತೇಳಿ. ಅಲ್ಲ ನಾನೇನಾದರೂ ಕೇಳಿದ್ನ ಈ ಅಮ್ಮನಿಗೆ? ಕೇಳಿದ್ನ? ನಾನು ಕೇಳಿಲ್ಲ, ಏನಿಲ್ಲ. ಈ ಅಮ್ಮನೆ ತಗೊಂಬಂದು ಕುಡಿ ಅಂತೈತೆ. ಏನು ಬೇಡ, ತಗೊಂಡೋಗಿ ವಾಪಸ್ ತಗೊಂಡೋಗು, ನಮಗೇನು ಬೇಕಾಗಿಲ್ಲ. ಬೇಕಿದ್ರೆ ನಾನೆಲ್ಲನ ಕುಡಿಯೋದು ಗೊತ್ತೈತಿ. ಹೆಂಗೆ ತೋರಿಸ್ಕೊಂಡು ಹೆಂಗೆ ಕುಡಿಬೇಕು ಅಂಬೋದು ನಮಗೆಲ್ಲ ಗೊತ್ತೈತೆ. ನಮಗೆ ತಂದು ಕೊಡೋರು ಇದ್ದಾರೆ. ಏನು ಬೇಕಾಗಿಲ್ಲ, ತಗೊಂಡೋಗು. ಅಯ್ಯೋ, ನಾವೇನೋ ಇಷ್ಟಪಟ್ಟು ಬೀಳತ್ತ ಅಂತೇಳಿ ತಗೊಂಬಂದ್ರೆ ನೀನೇನು ಹಿಂಗೆ ಆಡ್ತಾ ಇದೀಯಾ? ಕೊಚ್ಕೊಂಡು ಅದು ಎಲ್ಲನ ಗಂಟಾಕಿ ತಗೊಂಬಂದ್ರೆ ಎಲ್ಲ ಕೊಚ್ಚಿದ್ದೀವಿ. ನೀನು ಓಪನ್ ಮಾಡ್ಕೊಂಡು ಕುಡಿಯೋದೇನೆ, ಹಂಗೆ ತಗೊಂಬಂದಿರೋದು. ಏನೋ ಆಸೆ ಪಟ್ಟು ತಗೊಂಬಂದಿದ್ದೀವಿ, ಕುಡಿ. ಏನು ಬೇಡ ಕೆಂಚಕಾಯ, ಸುಮ್ಮನೆ ತಗೊಂಡೋಗು. ಏನು ಬೇಡ, ನೀನೇನು ತರಬೇಡ ಇಲ್ಲಿ. ನಿನ್ನ ಯಾರು ತಗೊಂಬ ಅಂತ ಹೇಳಿದ್ರು? ನಿನ್ನ ಮಗಳಿಗೇನೆ ಕೊಡೋಗಿ ಹೋಗು, ಅವಳೇ ಕುಡೀಲಿ. ಇನ್ನೊಂದೆರಡ ಅವಳೇ ಹೆಚ್ಚಾಗಿ ಕುಡ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಲವಳು. ನಮ್ಮ ಅತ್ತಿಗೆ ಏನು ಕುಡಿಯೋದೇನು ಬೇಡ, ಅವಳು ಕೊಟ್ಟಿರೋದೆಲ್ಲನ ತಗೊಂಡೋಗ್ರಿ. ನಮ್ಮ ಅತ್ತಿಗೆನೇನು ಕೇಳಲಿಲ್ಲ ಅಂದ್ರೂ ತಗೊಂಬಂದು ನೀವಿಲ್ಲಿ ಇಷ್ಟು ಜೋರು ಮಾಡ್ತಾ ಇದ್ರೆ ಏನಂತೆ ಮುಂದು ಏನು ಶ್ರೀದೇವಕಯ್ಯ? ನೋಡು, ನಮ್ಮ ಟಗರೆ ಇದ್ದಾನೆ. ನಾನು ಇವಾಗ ಎಳ್ಳೀರು ಕುಡಿತೀನಿ ಅಂದರೆ ತೆಳ್ಳೀರು ಕಿತ್ಕೊಂಬತ್ತಾನೆ. ಇವಾಗ ತೆಳ್ಳೀರು ಕಿತ್ಕೊಂಬಂದು ನಾನು ಮುಂದೆ ಹಾಕ್ತಾನೆ. ನಾನು ಎಷ್ಟಾದರೂ ಕುಡಿಲಿ ತಗೊಂಬರ್ತಾನೆ. ನಾನು ಏನು ಕೇಳಿದ್ರು ತಗೊಂಬರ್ತಾನೆ. ನಮ್ಮ ಟಗರು ಇಲ್ಲೇ ಇದ್ದಾನೆ. ನೀನು ತಂದಿರೋ ಎಳ್ಳೀರು ಏನು ಬೇಕಾಗಿಲ್ಲ ಕಣಮ್ಮ, ತಗೊಂಡೋಗು. ಯಾಕೆ ಹೇಳಿ ಇವಾಗ? ಯಾಕೆ ಹೇಳಿರ್ತದೆ ತೀಯಮ್ಮ? ಗೊತ್ತಿಲ್ಲ. ಇವ್ರ ಮಗಳು ಒಳ್ಳೆಯವಳಲ್ಲ ಕಣೋ ವೇದು. ಅದಕ್ಕೇನೆ ನನಗೆ ಕುಡಿಯೋಕೆ ಅನುಮಾನ. ಅವಳು ಏನು ಬೇಕಾದ್ರೂ ಮಾಡಬಲ್ಲೆ ಅಂತವಳು ಅವಳು. ಅದಕ್ಕೇನೆ ಎಳ್ಳೀರು ನನಗೆ ಬೇಡ ಕಣಮ್ಮ, ನಿನ್ನ ಮಗಳಿಗೆ ಕೊಡೋಗು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದಕ್ಕೇನೆ ಅವಳು ತಗೊಂಡೋಗಂಗೆ ಇಲ್ಲ ಯಮ್ಮ. ತಗೊಂಡೋಗು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾರ ಆ ಶೆಲ್ಲಿನೇ? ಆ ಶೆಲ್ಲಿನ ನೋಡೈನಿ. ಐತಿ ಮೇಲೆ ಜುಟ್ಟು ಹಾಕೊಂಡೈತಲ್ಲ ಶೆಲ್ಲಿ, ಅದು ಭಾರಿ ಐತಿ. ಏಮನ ಮಗಳು, ಕ್ಯಾಂಚಮ್ಮನ ಮಗಳು. ತಣಗಮ್ಮ ಇಸ್ಕೆ ಎಳ್ಳೀರೇನು ಯಾವ ಲೆಕ್ಕ? ನಾನು ಈಗ ತಗೊಬತ್ತೀನಿ. ಈಗ ಓಡಾಗಿ ಕಿತ್ಕೊಬತ್ತೀನಿ. 20 ಎಳ್ಳೀರು ಕಿತ್ಕೊಬತ್ತೀನಿ ಶ್ರೀದೇವಕಾಯಿ ಕುಡಿದ್ರಿ. ಅಲ್ಲ ನೀನು ಕಿತ್ಕೊಬತ್ತೀಯ, ನಾವೇನೋ ಬಿಡು. ನಮ್ಮ ತಮ್ಮರಂತ ನನ್ನ ಮಗಳು ಬಿಡು, ಏನೋ ನಮ್ಮ ಅಕ್ಕಯ್ಯ ಅಂತ ಹೇಳಿ ಕಳಿಸಿವಳೆ. ಎಷ್ಟು ಆಸೆ ಇಲ್ದಲೆ ಕಳಿಸ್ತಾಳೆ ಅವಳು. ಆಸೆ ಇಲ್ದಲೇ ಕಳಿಸಲ್ಲ ಯಾರಿಗೂ. ಏನೋ ಇಷ್ಟಪಟ್ಟು ಕೊಡೋಗಮ್ಮ ಅಕ್ಕ ಬಸ್ರೆ ಒಂದೆರಡು ಕುಡಿಲಿ ಅಂತ ಹೇಳಿ ಅವ್ರ ಅಪ್ಪ ಇಂತಾಗೆಲ್ಲ ಕೊಚ್ಚಿಸಿ ಗೋಲೆ ಹಾಕಿ ಕಳಿಸಿರೋದು. ಎಲ್ಲನ ಕಟ್ಟಿ ಹಿಂಗೆ ಬೀಳ್ತಾವೆ ಅಂತೇಳಿ ತಾಣ ಕೊಟ್ಟು ಬರೋಗಮ್ಮ ಅಂತ ಹೇಳಿ ಕಳಿಸಿರೋದು, ಕೊಚ್ಚಿಸಿ ಕಳಿಸಿರೋದು. ಅಲ್ಲ ಸ್ವಲ್ಪನಾದ್ರೂ ಇವಳಿಗೇನು ಒಂದ್ಸಲ ಇಷ್ಟಪಟ್ಟು ತಂದವರಲ್ಲ, ಹೆಂಗೆ ಮಾತಾಡ್ತಾಳೆ ನೋಡು. ಎಳ್ಳೀರಕ್ಕೆ ಏನೋ ಹಾಕೋಕ್ಕಾಗುತ್ತೆ? ಏನಂತಮ್ಮ ಕೊಟ್ಟಾವ ಅಕ್ಕನಿಗೆ ಎಳ್ಳೀರ? ನಿನ್ನ ಎಳ್ಳೀರ ಯಾರಿಗೆ ಬೈಲೆ ಸಿಕ್ ತಗೊಂಡೋಗು, ಬೈಲಿ ತಗೊಂಡೋಗು. ನಿನ್ನ ಯಾರು ಎಳ್ಳೀರು ತಕೊಂಬ ಅಂತ ಹೇಳಿರು? ಇಲ್ಲ ನಾನೇನೆ ನಮ್ಮ ಶ್ರೀದೇವಕಾಯಿಗೆ ಯೋಸ್ಬೇಕಾದ್ರೆ ಎಳ್ಳೀರು ತಕೊಂಬಂದು ಕೊಡ್ತೀನಿ. ಫಸ್ಟ್ ಸಿಕ್ ತಗೊಂಡೋಗ್ಬಾ. ಇಲ್ಲ ಅರ್ಧ ಬಟ್ಟೆ ಹಾಕ್ಯಂಡು ನೆತ್ತಿ ಮೇಲೆ ಜೊಟ್ಟು ಹಾಕ್ಯಂಡು ಕಾಲು ನೋಡ್ಕೊಂಡು ಇಲ್ಲಿ ಸ್ಟೈಲ್ ಮಾಡ್ಕೊಂಡು ಶಿಲೆ ಬರೀ ತಗೊಂಡೋಗಸಿಕೆ. ಯಾಕೆ ಹೇಳೋಣ ನೀನು? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಸರಿಯಾಗಿ ಮಾತಾಡು. ನೀನು ಹಂಗೆಲ್ಲ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ನೀನು ಭಾರಿ ಇದ್ರಂತ ನೀನು. ಹೊಟ್ಟೆ ಡಬ್ಬ ಕೈ ಕಾಲು ಸಣ್ಣ ನೀನು. ಬೋಲಿ ಇದು ಮಾಡ್ತೀಯ ನೀನು, ಹೊಟ್ಟೆ ಡಬ್ಬನಂತವನು. ಎಮ್ಮೆ ತಪ್ಪಣ ಬೋಲಿ ಇದು ಮಾಡ್ತಾ ಇದೀಯಾ? ಓಯ್, ನಮ್ಮ ಟಗರಣ ಸುದ್ದಿಗೆ ಹೋದ್ರೆ ಅಷ್ಟೇ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತಾನೆ. ನೋಡು, ಸರಿಯಾಗಿ ಮಾತಾಡೋದು ಕಲಿ. ಸರಿಯಾಗಿ ಮಾತಾಡೋ ನೀನು. ಅಲ್ಲ ಸರಿಯಾಗಿ ಮಾತಾಡೋದು ಕಲಿ. ಏನು ಹಂಗೆ ಮಾತಾಡ್ತಾ ಇದೀಯಾ? ಏನು ಯಾರನ್ನ ಮಾತಾಡಿಸ್ದಂಗೆ ಮಾತಾಡಿಸ್ತಿದ್ಯಾ ನೀನು? ಬೋಲಿ ಇದು ಮಾಡ್ತೀಯ ಕಣ, ಎಲ್ಲರೂ ಹಂಗೆ ಅಂತಾರೆ ಊರಾಗೆ. ಆಕಿ ಟಪ್ಪರ್ ಕಾಣ ಒಳ್ಳೇದಲ್ಲ, ಅದು ಯಾರು ಹೆಂಗೆ ಬೇಕಾದ್ರೂ ಮಾತಾಡುತ್ತೆ ಅಂತ ಹೇಳ್ತಾರೆ. ನಾನು ಹಂಗೆ ಮಾತಾಡೋದು. ಮತ್ತು ಬೇಡ ಅಂದಂಗೆಲ್ಲ ಯಾಕೆ ಎಳ್ಳೀರು ಕುಡಿ ಅಂತೇಳಿ ಏನೋ ಮಾಡಿದ್ಯಲ್ಲ ನಿನ್ನ ಅಕ್ಕನಿಕ್ಕಿ. ನಿನ್ನ ಕಿತ್ತಪ್ಪೋಯ್ತೀನಿ ನೀನು. ನೀನು ನಿಮ್ಮ ಅಮ್ಮನ ಅಂತೇಳಿ ನೀನು. ನಿಮ್ಮ ಅಮ್ಮನ ಅಂತೇಳೇನೆ ಯಾರನ್ನ ಸೆನಕ್ಕಿದ್ರು ಸಹಿಸ್ಕೊಂಬಲ್ಲ.
ನಮ್ಮ ಟಗರಣೆ ಸರಿಯ ಬೈದಾಕ್ಬಿಡುತ್ತೆ ಯಾರು ನನ್ನ ಆತು ಹಾಂ. ಏಯ್ ಹೋಗು ಕೋಣ, ಕೋಣ ಇದ್ದಂಗೆ ಇದೆಯಲ್ಲ, ಕೋಣನ ಮಗನೇ ಕೋಣ. ನಮ್ಮಮ್ಮನೂ ನನ್ನ ಮಾತಾಡ್ತೀನೋ ಕೋಣ. ನೀನು ಮೂಗು ಮುಷ್ಟಿ ನೀನು ಹೆಂಗಿದೀಯ ಅಂತ ನೋಡ್ಕೊಂಡಿದ್ಯೇನೋ, ಮೂಗು ಇಟ್ಟಾಗ್ಲೈತೆ, ಕಿವಿ ಇಟ್ಟಾಗ್ಲೈತೆ, ಕಾಲು ನೋಡು ಆನೆ ಕಾಲು ಇದ್ದಂಗೆ ಅದ, ಕೈ ನೋಡು, ಹೊಟ್ಟೆ ನೋಡು, ಹೊಟ್ಟೆ ಡುಬ್ಬಾಣ ಆಗಿದೆಯಾ. ನೀನು ಇರೋದು ನೋಡ್ಕೊಂಡಿದ್ಯೇನೋ ನೀನು. ಅಯ್ಯೋ ಅಮ್ಮ ಒಡೆಯದ್ ನೋಡಮ್ಮ ಈ ಅಣ್ಣಯ್ಯ. ಏಯ್ ಒದಿಬೇಡ, ಯಾಕೆ ಒದಿತಾ ಇದೆಯಾ? ಒದಿ ಕೊಡ್ದು ನೀನು, ಯಾಕೆ ಹೊಡಿತಾ ಇದೆಯಾ? ನೋಡಮ್ಮ ಇವನು ಕೊಂಡಂತನು ಹೆಂಗೆ ಒಯ್ತಾ ಇದ್ದಾನೆ, ಕೋಣ ಇದ್ದಂಗೆ ಇದ್ದಾನೆ ಅಂತೆ. ಸರಿಯಾಗಿ ಮಾತಾಡಬೇಕು. ಸರಿಯಾಗಿ ಮಾತಾಡಿದ್ರೆ ಎಲ್ಲರೂ ಸರಿಯಾಗಿ ಮಾತಾಡ್ತಾರೆ. ನೀನು ಮಾತಾಡ್ತಾ ಇರೋದು ನೋಡಿ, ನಿನ್ನ ಜಂಬದ ಮಾತು ಕೇಳಿ ಹಂಗೆ ಮಾತಾಡ್ತಾ ಇರೋದು. ಏಯ್ ನಾನು ಮಾತಾಡಿದ್ನೋ ಅವ್ನು ಮಾತಾಡಿದ್ದು. ಅಷ್ಟಕ್ಕೂ ಇಲ್ಲಿ ಎಲ್ಲಿ ತಗೊಂಬಂದು ನಿಮ್ಗೆ ಕೊಡ್ರಿ ಅಂತ ಕೇಳಿದವ್ರು ಯಾರು? ನಿಮ್ಮನ್ನ ಮಾತಾಡಿದವ್ರು ಯಾರು? ಇವ್ರು ಯಾರು ಎಲ್ಲಿರು ಕೇಳಿದ್ರು ಅಂತ ಹೇಳಿ ತರಬೇಕು. ತಾಂಡ್ ಹಸಿಕ್ ಹೋಗ್ರಿ ಅಂತ ಹೇಳ್ತಾ ಇರೋದು ನಾನು, ಏನಿಲ್ಲ ತಿರ್ಗ ಬ್ಯಾಡ ಅಂದೆ. ಇವಳು ಕೇಳಲಿಲ್ಲ, ಕೊಟ್ಟು ಬರಗಮ್ಮ ಅಂದ್ಲು. ಕೊಟ್ಟು ಬರೋಗು ಅಂತ ಕಳಿಸಿದ್ಲು. ಇವಾಗ ನೋಡು, ಇವ್ರ ತಮ್ಮ ಮಾತು ಕೇಳಬೇಕು. ಅದ್ರಾಗೆ ಇವನು ಕೊಂಡಂತ ಒದ್ದಿಸ್ಕೋಬೇಕು. ನಡಿ ಸುಮ್ಮನೆ ತಕೊಂಡು ಇವ್ನು ಒಳ್ಳೆನಲ್ಲ, ನಡಿಯಮ್ಮ ತಾಯಿ. ಅದೇನೇನು ಮಾಡ್ಯವಳ ಗೊತ್ತಿಲ್ಲ. ಅದೇನು ತಂದವಳೆ ಎಂಬುದು ಗೊತ್ತಿಲ್ಲ. ಅದೇನು ಮಾಟ ಮಂತ್ರ ಮಾಡಿಸಿದವಳೋ ಏನು ಮಾಡಿಸಿದವಳೆ ಎಂಬುದು ಗೊತ್ತಿಲ್ಲ. ಮತ್ತೆ ಯಾಕ ಕುಡಿಬೇಡ ಶ್ರೀದೇವ ಕೈ ನೀನು, ಯಾರು ತಗೊಂಬಂದ್ರು ಯಾಕ ನೀನು ಕುಡಿಯಲ್ಲ ಅನ್ನು. ಅವನೇ ಗಿರ್ಗಿಮೆ ನೀನು ಅಷ್ಟೇ ಕಣಮ್ಮ, ಪಾಪ್ಗೆ ಆಗಲಿ ನೀನೇ ಆಗಲಿ ನೀನು ಯಾರಿಗೂ ಯಾತನು ಇಲ್ಲಿ ನೋಡು ಇಸ್ಕೊಂಬಕ್ಕೆ ಹೋಗ್ಬಿಡ, ಕೊಡಕ್ಕೆ ಹೋಗ್ಬಿಡ ಔಟುನು. ಇಲ್ಲಿ ನೋಡು ಯಾತನ ಎಳ್ಳೀರು ಪಳ್ಳಿ ಇಸ್ಕೊಂಡು ಕುಡಿಯೋದಾಗ್ಲಿ ಹಿಂಗೆ ತಗೊಂಬಂದು ಕೊಡ. ಇವ್ರು ನಂಬೇಡ, ಇವಳು ಅವಳೇನೆ. ಅವ್ರ ಅಮ್ಮನೂ ಅವಳೇನೆ, ಅವಳು ಅವಳೆ ಶೆಲ್ಲಿ, ಅವಳು ಒಳ್ಳೆಳಲ್ಲ ಅವಳು ನೋಡ ನಾನು, ಅವಳು ಅಟ್ಟುರ್ಕಿ. ಗೊತ್ತೈತಿ ನನಗೆ. ನಮ್ಮೂರಾಗ ಯಾರ್ಯಾರು ಹೆಂಗೆ ಅಂತ ಗೊತ್ತೈತಿ, ಯಾರು ಒಳ್ಳೆ ಜನ ಯಾರು ಕೆಟ್ಟ ಜನ ಅಂಬೋದು ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಸರಿಗೆ ಬಿಟ್ಟು ಈಗ ನೋಡ್ಕೆಲ್ಲ ಹೊರ್ದೋಗಂಗೆ. ಅಲ್ಲ ನಾವು ಕೇಳೇ ಇಲ್ಲವೇ ಅದು. ನಾನು ಏನು ಕೇಳೇ ಇಲ್ಲ ಅವಳಿಗೆ. ಎಳ್ಳೀರು ಕುಡಿತೀನಿ ಅಂತ ಹೇಳೋದು ಯಾಕಂದ್ರೆ ಏನೋ ಅದೇನು ಮಾಡಿಸಿದಾರೋ ಏನೋ ಎಳ್ಳೀರಿಗೆ ಗೊತ್ತಿಲ್ಲ. ಅವಳು ಎಲ್ಲ ಕಂಡವ್ರೆ, ಮಾಟ ಮಂತ್ರ ಎಲ್ಲ ಮಾಡಿಸ್ಕೊಂಬಂದೇ ಇರ್ತಾರೆ. ಎಲ್ಲ ಕಂಡಿರ್ತಾರೆ ಮಾಟ ಮಂತ್ರ ಮಾಡಿಸೋದು ಎಲ್ಲ. ಏನು ಮಾಡಿಸಿ ಕಳಿಸಿವ್ರು ಅದಕ್ಕೆ ಕೊಡೋದಕ್ಕೆ ಕಳಿಸಿರೋದು. ಸುಮ್ಮನೆ ಒಳ್ಳೆಯ ಥರ ನಾಟಕ ಮಾಡಿಕೊಂಡು. ಅದಕ್ಕೆ ಮತ್ತೆ ನನಗೆ ಆಲೆ ಗೊತ್ತು ಅವ್ರ ಬುದ್ಧಿ. ನಾನು ಆಲೆನೇ ತಿಳ್ಕೊಂಡಿರೋದ್ರಿಂದ ನಾನು ಆಲೆನ ಅವ್ರನ್ನ ಅಷ್ಟೇ. ಅವ್ರ ಅಮ್ಮನೂ ಅವಳು ಭಾಳ ಇದ್ದಾಳೆ. ನಮ್ಮ ಇವನು ನಮ್ಮ ಅನಿಲು ಎಲ್ಲಿ ಸಿಗಲಿಲ್ಲ ಅಮ್ಮ. ನಮ್ಮ ಇವನು ಎಲ್ಲಿ ಮದುವೆ ಆಗ್ಬಿಟ್ಟ ಅನಿಲ. ನಮ್ಮ ಅನಿಲ್ ಎಲ್ಲೂ ಹೆಣ್ಣು ಸಿಗಲಿಲ್ಲ ಅಮ್ಮಂಗೆ ಮದುವೆ ಆದ. ಅದೇಪ್ಪ ನಾನು ಇವನ್ಗೆ ಏನು ಬಂದಿತ್ತು, ಇವನ್ಗೆ ಅನಿಲ್ಗೆ ಅಂತ ಅನ್ಕೊಂತೀನಿ. ಹೋಗತ್ತ ಇವನಿಗೆಲ್ಲೂ ಹೆಣ್ಣು ಸಿಗ್ಲಿಲ್ಲ ಅಮ್ಮಂಗೆ. ಸುನಿಲ್ ಅಣ್ಣ ಅಂತ ಹೇಳ್ಬೇಕಾ? ಅಯ್ಯೋ ದೇವ್ರೆ, ಹೋಗಿ ಅಂತಳ್ಳ ಮದುವೆ ಆಗ್ಯಾನಲ್ಲ, ಹೋಗಿ ಹೋಗತ್ತ. ಅವಳು ಹಂಗೆ ಬರೀ ನಾಜುಕು ಸ್ಟೆಂಟ್ ಜಾಸ್ತಿ. ಸ್ಟೆಂಟ್ ಶೈಲಿ ಅಂತ ಅವಳು, ಸ್ಟೆಂಟ್ ಶೈಲಿ ಅಂತ. ನಾನು ಹಂಗೆ ಅಂತಿದ್ದೆ ಅವಾಗ, ಸ್ಟೆಂಟ್ ಸ್ಟೆಂಟ್ ಶೈಲಿ ಅಂತಿದ್ದೆ. ಬಿಡು ಹೋಗ್ಲಿ. ಯಾಕೆ ಇವಾಗ ಹೋದ್ರಲ್ಲ, ಸುಮ್ಮನೆ ಯಾಕೆ ಏನೋ ಮಾಟ ಮಂತ್ರ ಎಲ್ಲ ಮಾಡಿಸಿ ಎಳ್ಳೀರು ತಗೊಂಬಂದವ್ರೆ. ಅದಕ್ಕೇ ನಮ್ಮ ಟಗರು ಬಂದ ನೋಡು, ಟಗರು ಬಂದು ಸರಿಯಾಗಿ ಬೈತಿದ್ದಂಗೆ ತಗೊಂಡು ಆಚೆಗೆ ಹೋದ್ರು. ಇವನು ಸರಿ ಯಾರು ನಾನು ಅದು ಚೆನ್ನಾಗಿ ಬೈದಾಗ್ಬಿಡ್ತಾನೆ ನಮ್ಮ ಟಗರು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.